ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಎಂದಿನಂತೆ ಇವತ್ತು ಬೇಗ ಎದ್ದು ದೇವ್ರ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ, ಯಾಕೆಂದರೆ ನಿನ್ನೆ ಉಪವಾಸ ಇದ್ನಲ್ಲ, ಅದಕ್ಕೆ ಇವತ್ತು ಉಪವಾಸ ಬಿಡಬೇಕಲ್ಲ, ಅದಕ್ಕೆ ಬೇಗ ಎದ್ದು ನನ್ನ ಕೆಲಸ ಎಲ್ಲ ಮಾಡಿ ದೇವರಿಗೆ ಫಸ್ಟ್ ನಾನು ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋದಂತ ಡಿಸೈಡ್ ಮಾಡಿಕೊಂಡೆ. ಯಾಕಂದರೆ 6:30 7 o'clock ಅಂದರೆ ನಾನು ಶಾಪಿಗೆ ಹೋಗಬೇಕು. ದೇವ್ರಿಗೆ ಪೂಜೆ ಎಲ್ಲ ರೆಡಿ ಮಾಡ್ತಾನೆ ಅದರೊಟ್ಟಿಗೆ ಅಡುಗೆನೂ ರೆಡಿ ಮಾಡಿಕೊಂಡೆ. ಫಸ್ಟು ಪನ್ನೀರ್ ಮಟರ್ಗೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡಿಕೊಂಡೆ. ಆಮೇಲೆ ಸಿಂಪಲ್ಲಾಗಿ ಪನ್ನೀರ್ ಮಟರ್ ಮಾಡಿಕೊಂಡು ಸ್ವೀಟ್ ಮಾಡಬೇಕಲ್ಲ ಅಂತ ಸ್ವೀಟಿಗೂ ಸಹಿತ ರೆಡಿ ಮಾಡಿಕೊಂಡೆ. ಅಂದರೆ ಸಕ್ಕರೆ ಬಾತ್ ಮಾಡುವ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ರಾತ್ರಿಗೆ. ಅದೇನಿಲ್ಲ, ಸಿಂಪಲ್ಲಾಗಿ ರೈಸನ್ನು ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ದೇಶಿ ತುಪ್ಪ ಅಂದರೆ ಒರ್ಜಿನಲ್ ತುಪ್ಪ, ಡಾಲ್ಡಾ ಅಲ್ಲ, ತುಪ್ಪ ಹಾಕಬೇಕು. ನಾನು ನನ್ನದು ಬೇರೆ ಸ್ಟೈಲು, ಅದರೊಟ್ಟಿಗೆ ನಾನು ಸ್ವಲ್ಪ ಕಾಯಿ ತುರಿನ ಸೇರಿಸ್ತೀನಿ. ನನಗಿಷ್ಟ ಅದು ಕಾಯಿ ತುರಿ ಸೇರಿಸಿ ಮಾಡೋದಂದರೆ. ಸ್ವೀಟ್ ಎಲ್ಲ ಮಾಡಾದಮೇಲೆ ಅದನ್ನು ಒಂದು ಲಿಮಿಟ್ ತುಪ್ಪ ಹಾಕ್ಕೊಂಡೆ. ಅದಕ್ಕೆ ಬೆಲ್ಲ ಸೇರಿಸಿದ್ದೀನಿ. ಸಕ್ಕರೆ ಬಾತ್ ಅಂದರೆ ನಾನು ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ಸ್ವಲ್ಪನೇ ಮಾಡಿರೋದ್ರಿಂದ ಏನೂ ಗೊತ್ತಿಲ್ಲ, ಕ್ವಾಂಟಿಟಿ ಸ್ವಲ್ಪ ಮಾಡಿದೆ. ಯಾವತ್ತೂ ನಾನು ಚೆನ್ನಾಗೇ ಮಾಡ್ತೆ, ತುಂಬ ಜಾಸ್ತಿ ಮಾಡಲಿಕ್ಕೆ ಹೋದರೆ ಅದು ಸರಿಯಾಗೋದಿಲ್ಲ. ಇದು ದಪ್ಪ ಅಂದರೆ ದಪ್ಪ ಆಗಬಾರ್ದು, ತೆಳ್ಳಗೆ ತೆಳ್ಳಗಾಗಬಾರ್ದು. ಅದಕ್ಕೆ ಅದನ್ನು ಸ್ವಲ್ಪ ಹಾಲು ಹಾಕಿ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು. ರೈಸ್ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು, ಯಾಕಂದರೆ ಅದು ಬೆಲ್ಲ ಹಾಕಿದ ತಕ್ಷಣ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ನಾನೊಂದು ತುಂಬ ಇದು ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಹಾಗೆ ಇದಿಷ್ಟೆಲ್ಲ ಆದಮೇಲೆ ಅದು ನಾನು ಎಷ್ಟು ಕುದಿಸ್ತೀನೋ ಅಷ್ಟು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ, ಆದ್ರೂ ಗಟ್ಟಿನೇ ಆಯಿತು ಅದು. ಅಷ್ಟೆಲ್ಲ ಆದಮೇಲೆ ಅದು ಒಂದು ಲೆವೆಲ್ ಆಯಿತು. ಸೊ ಮುಚ್ಚಿಟ್ಟು ಹಾಗೆ ಬೇರೆ ಕೆಲಸ ಎಲ್ಲ ಮಾಡುವ ಅಂತ ಮಾಡಿದೆ. ಹಾಗೆ ಶಾಪಲ್ಲಿ ಎಂದಿನಂತೆ ಕೆಲಸ. ಶಾಪಿಗೆ ಬಂದುಬಿಟ್ಟು ಎಲ್ಲ ಓಪನ್ ಮಾಡಿ ಸ್ವಲ್ಪ ಲೇಟೇ ಆಯಿತು ಇವತ್ತು, 7:30. ಹಾಗೆ ಬೆಳಿಗ್ಗೆ ಹೇಗೇಗೂ ಒಂದು ಟೈಮ್ ಆಗ್ತಾ ಇರುತ್ತೆ ಅದರೊಟ್ಟಿಗೆ, ಯಾಕೆಂದರೆ ಕಸ್ಟಮರ್ ನೋಡಬೇಕು, ಸಾಮಾನು ಇಟ್ಕೊಳ್ಬೇಕು, ಆರ್ಡರ್ ಮಾಡಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಸಾಮಾನು ಬಂದಿತ್ತು, ಸ್ವಲ್ಪ ಅಲ್ಲ ತುಂಬಾ ಬಂದಿತ್ತು ಇವತ್ತು. ಯಾಕೆ ಸ್ಯಾಟರ್ಡೇ, ವಾರದ ಕೊನೆಯ ದಿನ. ಎಲ್ಲ ಅದು ಸರಿಯಾಗಿ ಇಟ್ಕೊಂಡು ಎಂದಿನಂತೆ ಫ್ರಿಜ್ಜಲ್ಲಿ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಖಾಲಿಯಾಗಿತ್ತು, ಅದನ್ನೆಲ್ಲ ಸರಿಯಾಗಿ ಇಟ್ಟುಕೊಂಡೆ. ಈ ನಡುವೆ ನಾನು ಈ ಥರ ನೋಡಿದ್ರೆ ತುಂಬಾ ದಪ್ಪ ಆಗಿದ್ದೀನಿ ಅಂತ ಅನಿಸುತ್ತೆ. ಹೀಗೆ ದಿನಗಳು ಹೇಳ್ತವೆ. ಹಾಗೆ ಫ್ರಿಜ್ಜಲ್ಲಿ ಎಲ್ಲ ಇಟ್ಕೊಂಡು ಪಟ ಅಂತ ನನ್ನ ಕೆಲಸ ಎಲ್ಲ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಊಟ ಮಾಡಿದವಳು 1 ನಿಮಿಷನೂ ಕೂತ್ಕೊಳ್ಳಲಾಗಿದ್ದೆ.